ಮಾನ್ವಿ ಅಂದ್ರೆ ಅದು ಬರೀ ಹೆಸರಲ್ಲ, ಮಾನವೀಯತೆಯ ತವರೂರು ಅನ್ನೋದನ್ನ ಇಲ್ಲಿನ ಜನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಪಟ್ಟಣದ ಕೂಬಾ ಮಸೀದಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಹಮ್ಮಿಕೊಂಡಿದ್ದ ಇಫ್ತಿಯಾರ್ ಕೂಟ ಕೇವಲ ಒಂದು ಹಬ್ಬದ ಆಚರಣೆಯಾಗಿ ಉಳಿಯದೆ ಸರ್ವಧರ್ಮಗಳ ಸಂಗಮವಾಗಿ ಮಾರ್ಪಟ್ಟಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರು ಮಾತನಾಡಿ, ಜಾತಿ ಧರ್ಮದ ಹಂಗಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಪ್ರೀತಿ ವಿಶ್ವಾಸ ಮಾನ್ವಿಯ ಮಣ್ಣಿನಲ್ಲಿದೆ. ಇನ್ನು ರಂಜಾನ್ ತಿಂಗಳ ಈ ಪವಿತ್ರ ಸಂದರ್ಭದಲ್ಲಿ ಎಲ್ಲಾ ಮುಖಂಡರು ಸೌಹಾರ್ದತೆಯಿಂದ ಒಂದೆಡೆ ಕುಳಿತು ಇಫ್ತಿಯಾರ್ ಸವಿಯುವ ಮೂಲಕ ಸಮಾಜಕ್ಕೆ ಶಾಂತಿ ಮತ್ತು ಸಹಬಾಳ್ವೆಯ ದೊಡ್ಡ ಸಂದೇಶವನ್ನೇ ನೀಡಿದ್ದಾರೆ. ಒಟ್ಟಿನಲ್ಲಿ ಮಾನ್ವಿಯ ಈ ಇಫ್ತಿಯಾರ್ ಕೂಟವು ಮನುಷ್ಯತ್ವದ ಮಹತ್ವವನ್ನು ಸಾರುವಲ್ಲಿ ಯಶಸ್ವಿಯಾಗಿದೆ. ಇವರೆಲ್ಲರ ನೇತೃತ್ವದಲ್ಲಿ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸಿಕೊಂಡು ಎಲ್ಲ ಸಮಾಜದ ಉದ್ದೇಶಗಳು ಒಂದೇ ಅಂತಕ್ಕಂಥ ಎಲ್ಲ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತು ಸಮಾಜವನ್ನ ಬಹಳ ಅಚ್ಚುಕಟ್ಟಾಗಿ ಕಾಣುವಂತಕ್ಕಂಥ ಒಂದು ಶಕ್ತಿ ಇವತ್ತು ಜಮಾತ್ ಇಸ್ಲಾಮಿ ಇಂದು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ನೋಡಿದ್ವಿ, ನಮ್ಮ ಮಾನ್ಯ ನಗರದಲ್ಲಿ ಜಮಾತ್ ಇಸ್ಲಾಮಿ ಇಂದು ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ಬ್ಯಾಂಕ್ಗಳು ಕೂಡ ಮಾಡಿದರು. ಬಡವರಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡೋದ ಮುಖಾಂತರ ಮತ್ತು ಇನ್ನು ಮಸೂದಿ ಕಾರ್ಯಕ್ರಮಗಳ ದರ್ಶನ ಕಾರ್ಯಕ್ರಮ ಅಂತ ಒಳ್ಳೆ ದೊಡ್ಡ ಕಾರ್ಯಕ್ರಮ ಕೂಡ ಅವರು ಮಾಡಿದರು. ಹಾಗೂ ಎಲ್ಲ ಸಮಾಜದ ಇರ್ತಕ್ಕಂಥ ಮುಖಂಡರನ್ನು ಕರೆಸಿಕೊಂಡು ಹಾಗೂ ಒಂದು ಕುರಾನ್ ಪ್ರವಚನ ನಾವು THNS ನೋಡಿದ್ರು, ಸಾಕಷ್ಟು ಸಹ ಬಾರಿ ಪ್ರವಚನವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರ ಒಂದು ಈ ಸಮಾಜ ಕಳಕಳಿ ಏನಾದ ಇದು ಇಡೀ ನಮ್ಮ ಮಾನವ ಧರ್ಮಕ್ಕೆ ಒಂದು ಶಾಂತಿಯನ್ನು ತೋರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ. ನಮ್ಮ ಎಲ್ಲ ಸ್ನೇಹಿತರೊಂದಿಗೆ ಮತ್ತು ಇತರರೊಂದಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡು ಆ ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡಬೇಕಂತ ಮಾಡಿದ್ವಿ. ಕೊನೆಯದಾಗಿ ಈ ಒಂದು ಶಾರ್ಟ್ ಟೈಮಲ್ಲಿ ನಾವು ಕೇವಲ ಫೋನ್ಗಳ ಮುಖಾಂತರ ಕರೆ ಮಾಡಿ ಹೇಳಿದ್ದಕ್ಕೆ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಮುಖಂಡರು ಪ್ರಕಾಶ್ ಸರ್ ಅವರು ನಾನು ಕೆಲವರಿಗೆ ಫೋನ್ ಮಾಡಿದೆ, ನಮ್ಮ ಅಧ್ಯಕ್ಷರು ಕೆಲವರಿಗೆ ಫೋನ್ ಮಾಡಿ ಹೇಳಿದ ತಕ್ಷಣವೇ ಈ ನಮ್ಮ ಒಂದು ಆಮಂತ್ರಣ ಸ್ವೀಕರಿಸಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಬಂದಕ್ಕೆ ನಾನು ಜಮಾತ್ ಇಸ್ಲಾಮಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಈ ಒಂದು ಸಭಾಂಗಣದ ಬಲಭಾಗದಲ್ಲಿ ಮಾನ್ವಿಯ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರೋಹಿಣಿ ಜಗದಾಳ್ ಮಾಲೀಕರ್, ಅದೇ ರೀತಿಯಾಗಿ ದತ್ತ ವೈದ್ಯರಾಗಿರ್ತಕ್ಕಂತಹ ದೀಪ್ತಿ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾವು ಜಮಾತ್ ಇಸ್ಲಾಮಿ ವತಿಯಿಂದ ಮತ್ತು ಮಹಿಳಾ ವಿಭಾಗದ ವತಿಯಿಂದ ಕೂಡ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ತಾವು ಬಂದಿದ್ದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಜಮಾತ್ ಇಸ್ಲಾಮಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವ್ಯವಸ್ಥೆ ಈ ಬಲಭಾಗದಲ್ಲಿ ಮಾಡಲಾಗಿದೆ. ಸೊ ತಾವೆಲ್ಲರೂ ಕೂಡ ತಾವೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಈ ಸೂರ್ಯ ಬೀಳೋದಕ್ಕಿಂತ ಕೆಲವು ಕ್ಷಣ ಮುಂಚೆ